ನಾವು ಭ್ರಮ ಗೊತ್ತಾಗುತ್ತೆ ಪರಿಸ್ಥಿತಿ ಮುಂದೆ ಹೋಗಕ್ ಬಿಡೋದಿಲ್ಲ. ಅಲ್ಲ ನಿಲ್ಸಕ್ಕಾಗಲ್ಲ ಅಂದ್ರೆ ನೋಡಿ ನಾವು ನೋಡಿ ಆಮೇಲೆ ವರ್ತನೆ ಬೇರೆ ರೀತಿ ಆಗೋದು ಬೇಡ. ಹಂಗಲ್ರಿ ಕನ್ನಡಕ್ಕಾಗಿ ತೊಂದರೆ ಆದಾಗ ಎದುರಿಸಲೇಬೇಕಾಯ್ತು. ಆಮೇಲೆ ಹಂಗಲ್ಲ ಅಂದ್ರೆ ಪ್ರೀತಿಯಿಂದ ಹೇಳ್ತಾ ಇದ್ದು ಕೇಳಿ. ಇಲ್ಲ ಪ್ರೀತಿಯಿಂದ ಹೇಳ್ತಾ ಇದ್ದು ಕೇಳಿ. ಕನ್ನಡಕ್ಕೆ ತಪ್ಪು ಈಗ ಮಾತಾಡೋರು ಏನು ಕನ್ನಡದ ಬಗ್ಗೆ ಅವ್ರ ಅಸ್ಮಿತರಿ ಅವರು ರಾಜ್ಕುಮಾರ್ 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 ಯಾರು ರಾಜ್ಕುಮಾರ್ ಅಂದ್ರೆ ಅನೇಕ ಚಳುವಳಿ ಸಮಾಜಮುಖಿ ರಾಜ್ಕುಮಾರ್ ಅಂದ್ರೆ ಯಾರು ಕನ್ನಡ ಕರ್ನಾಟಕ ಎಲ್ಲರೂ ಬಗ್ಗೆ ಅವಶ್ಯಕತೆ ಇಲ್ಲ. ನಿಮ್ಮ ವಿಚಾರಕ್ಕೆ ನಾನು ಅಡ್ಡ ಬರ್ತಾ ಹಾಗೇನಿಲ್ಲ. ನಿಮ್ಮ ವಿಚಾರ, ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಆಲೋಚನೆಗಳನ್ನ ನೋಡ್ರಿ ಒಬ್ರ ಬಗ್ಗೆ ಗೌರವ ಅಂತ ಇರ್ತದೆ. ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಯೋಗ್ಯತೆ ಇರಬೇಕು. ನಾನು ಹೇಳೋದ್ ಕೇಳಿ, ಆ ಯೋಗ್ಯತೆ ಇದ್ರೆ ಮಾತ್ರ ಒಬ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಮುಖ್ಯಮಂತ್ರಿಗಳೇ ಮಾತಾಡಕ್ಕಾಗೋದಿಲ್ಲ. ನೀವು ಹೇಳೋದು ಆರ್ಸಿನೋ ಅಂತ ಸಾವಿರಾರು ಜನ ಮಾತಾಡಕ್ಕಾಗೋದಿಲ್ಲ. ಬೇಡ ಚೇತನ್ ಅವರೇ, ನಾವು ಒಳ್ಳೆ ರೀತಿಯಲ್ಲಿ ನಿಮ್ಗೊಂದು ಅಭಿಪ್ರಾಯದಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಅಣ್ಣವರು ರಾಜವಂಶಾಭಿಮಾನಿ ಕನ್ನಡಿಗರೆಲ್ಲ ಸೇರಿ ನಾವು ಹೇಳ್ತಾ ಇಲ್ವಾ, ನೀವು ನಮ್ಮ ಭಾರತ ದೇಶದ ಸಿಟಿಜನ್ನೇ ಅಲ್ಲ, ನೀವು ಕೇಳೋ ಕ್ವಶನ್ಗೆ ಯಾವ ರೀತಿಯಾದಂತ ಹಕ್ಕು ಇಲ್ಲ. ನಾವು ಅದ್ರ ಬಗ್ಗೆ ಧ್ವನಿ ಅಗಲ ಅನ್ನ ತಿಂದಲೆ ಇಷ್ಟೇ ಒಂದು ಅಗಲ ಅನ್ನ ತಿಂದಲೆ ಸರ್ಕಾರ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. ಇದನ್ನು ಪ್ರವಾಸೋದ್ಯಮ ಇವತ್ತಿನ ದಿವಸ ಅಲ್ಲಿ 1,000 ಕುಟುಂಬಗಳು ಅಸ್ಮಿತಾಗಿ ಉಳ್ಕೊಂಡಿರ್ತಾರೆ. ನಮಗೆ ಕನ್ನಡಿಗರಿಗೆ ಏನಾದರೂ ಒಂದು ಕನ್ನಡದ ಅಸ್ಮಿತೆಯನ್ನು ಜಗತ್ತಿಗೆ ತೋರಿಸಿರ್ಬೋದು. ನೀವು ಹೇಳ್ತೀರಲ್ಲ ರಾಜ್ಕುಮಾರ್ ಒಬ್ಬರೇನಾ ಕನ್ನಡಕ್ಕೆ ಹಲವಾರು ಜನ ತಮಿಳರು, ತೆಲುಗರು, ಮಲಯಾಳಿಗಳು, ಹಿಂದಿಯವರು ಕನ್ನಡಕ್ಕೆ ಕೈ ತೋರಿಸಿದ್ದಾರೆ. ಅವರೆಲ್ಲರೂ ಕನ್ನಡ ತಾಯಿ ಭುವನೇಶ್ವರನ ಬೆಳಿಬೇಕಂದ್ರೆ ನೀವು ನೋಡಿ ಅವ್ರಿಗೆಲ್ಲ ಆದರ್ಶ ರಾಜ್ಕುಮಾರ್, ಅವ್ರು ಹೇಳ್ತಾರೆ. ಸಿದ್ದೇಶ್ವರ್ ನಾನು ಸುಮ್ಮನೆ ನಿಮ್ಮ ಹತ್ರ ಯಾವತ್ತೂ ಸಂಘರ್ಷಕ್ಕೆ ಬರಲ್ಲ, ನಿಮ್ಮ ಸಿದ್ಧಾಂತಗಳಿಗೆ ನಾನು ಇತ್ತೀಚೆಗೆ ಹೇಳಿದೆ. ಇವಾಗ ಇವು ಸಮಾವೇಶದಲ್ಲಿ ಭಾಗವಹಿಸ್ಕೊಂಡಲ್ಲ, ನೀವು ಯಾಕೆ ಈ ಥರ ಕಾಂಟ್ರವರ್ಸಿ ಮಾಡ್ಕೊಂಡ್ರಿ? ಬುದ್ಧಿಜೀವಿಗಳು, ತಿಳಿದವರು, ಜ್ಞಾನಿಗಳು, ನೀವು ಯಾಕೆ ಈ ಥರ ರಾಜ್ಕುಮಾರ್ 2.5 ಎಕರೆ ರಾಜ್ಕುಮಾರ್ ಕುಟುಂಬಕ್ಕೆ ಹೋಯ್ತಾರೆ ಸರ್? ರಾಜ್ಕುಮಾರ್ ಎಕರೆ ಹೋಯ್ತಾ? ಅದೇ ಇದೊಂದು ಪ್ರಶ್ನೆ, ರಾಜ್ಕುಮಾರ್ ಕುಟುಂಬಕ್ಕೆ ಹೋಯ್ತಾ? ಅಲ್ಲ 2.5 ಎಕರೆ ಯಾಕೆ ಕೊಟ್ಟರಿ ಅಂದರೆ 20 ವರ್ಷ ಆಯಿತು ಘಟನೆ. ಈಗ 5 ವರ್ಷ ಕಳೆದ 1/4 ಶತಮಾನ ಆಗುತ್ತೆ. ನಾವು ಸರ್ಕಾರದ ಯೋಜನೆಗಳನ್ನ ನಂಜುಂಡಸ್ವಾಮಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಮಾತು ಕೇಳಿ ರಾಜ್ಕುಮಾರ್ ಅವರು ನೀವು ಹೇಳಿದಂಗೆ ಒಬ್ಬ ಕಲಾವಿದರಾಗಿ ಒಬ್ಬ ಕಲಾ ಸೇವೆ ಮಾಡ್ಕೊಂಡಿಲ್ಲ. ರಾಜ್ಕುಮಾರ್ ಅವರನ್ನು ಗುರುತಿಸಲಿಲ್ಲ. ಈಗ ನನ್ನ ತಾಯಿ ನುಡಿಗೆ ಅನ್ಯಾಯವಾದಾಗ ಒಂದು ಪಂಚೆ, ಒಂದು ಶರ್ಟ್ ಹಾಕೊಂಡು ಕೋಲಾರದಿಂದ ಬೀದರ್ವರೆಗೂ ಲಾರಿ ಮೇಲೆ ಕೂತ್ಕೊಂಡು ಒಂದು ಗುಡಿಸ್ತಲ್ಲಿ ಮಾಡೋ ಅಜ್ಜಿ ಮಾಡಿದ ಅನ್ನ ತಿಂದ್ಕೊಂಡು ನನ್ನ ಭಾಷೆಗೆ ಅನ್ಯಾಯವಾಯ್ತಲ್ಲ ಅಂತೇಳಿ ಇಷ್ಟಪಡೋದಿಲ್ಲ. ನನ್ನ ಭಾಷೆಗೆ ಅನ್ಯಾಯವಾಯ್ತಲ್ಲ ಅಂತೇಳಿ ಲಕ್ಷಾಂತರ ಜನರ ಮುಂದೆ ಕಣ್ಣೀರು ಹಾಕೊಂಡು ಎಲ್ಲ ಒಂದು ಕನ್ನಡದ ಅಸ್ಮಿತೆಗೆ ನಾವು ಹೋರಾಡ್ಕೊಂಬಂದಂಥ ವ್ಯಕ್ತಿನ ನೀವು ಒಬ್ಬ ಕಲಾವಿದರು ಅಂತ ಹೇಳ್ಬಿಟ್ರೆ ಅವರ ಶ್ರಮ, ಅವರ ಕೊಡುಗೆ ಸ್ವಲ್ಪ ಯೋಚನೆ ಆದರೆ ನಾನು ಅದನ್ನ ಇನ್ನೂ ವಿಶಾಲ ಒಂಚೂರು ಯೋಚನೆ ಮಾಡಿ ಸರ್. ನೀವು ಒಂದ್ಸರಿ ಸಮಾಧಿ ಸುತ್ತಲೂ ಹೋಗಿ ಒಬ್ಬ ವಾಚ್ಮ್ಯಾನ್, ಒಂದು ಗಂಡ ಸತ್ತ ಹೆಣ್ಣು ಮಗಳು ದಿನ ಪೂಜೆ ಮಾಡ್ಕೊಂಡು ಅವ್ಳ ಜೀವನಾಧಾರ ಕೆಲಸ ನಾಯಕ್ ಅವರು, ಯೋಗೇಶ್ ಅವರು ಬಂದು ನಾವು ಅನೇಕ ವಿಚಾರಗಳು ಹಂಚ್ಕೊಂಡಿದ್ವಿ. ಅವರು ಬಂದಾದ್ಮೇಲೆ ಮತ್ತು ಶಿವರಾಮೇಗೌಡರು ಬಂದಾದ್ಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದೆ, ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ, ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ. ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ